ಕಾಲದಲ್ಲಿ ಇಲ್ಲಿವರೆಗೆ ಬದುಕಿದ್ದಾರೆ ಒಬ್ರು ಜಯಮ್ಮ ಅಂತ. ನೀವು ನಂಬ್ತೀರಾ? ನಂಬಲೇಬೇಕು. ಯಾಕೆಂದ್ರೆ ಅಲ್ಲಿಗೆ ಸುಮಾರು ದೊಡ್ಡ ದೊಡ್ಡ ವ್ಯಕ್ತಿಗಳು, ದೊಡ್ಡ ದೊಡ್ಡ ಸ್ವಾಮೀಜಿಗಳು, ಟಿವಿಯರು, ವಿಡಿಯೋದರು, ಸುತ್ತಮುತ್ತ ಹಳ್ಳಿ, ತಾಲೂಕು, ಹೋಬಳಿ ಎಲ್ಲ ಕಡೆಯಿಂದ ಜನ ಬಂದು ಹೋಗ್ತಾರೆ. ಯಾಕೆಂದ್ರೆ ಅವ್ರು ವರ್ಷಕ್ಕೆ 2 ಸಲ ಎದೊಳೋದು. ಒಂದು ದೇವರು ವರದಿಂದ ಇದ್ದಾರೆ, ಬಹಳ ವಿಸ್ಮಯಕಾರಿ ಅಂತ ಒಂದು ಸುತ್ತಮುತ್ತ ಜನ ಮಾತಾಡ್ತಾರೆ. ಆ ಊರಿನ ಗ್ರಾಮ ದೇವತೆ ವರದಿಂದ ಅವ್ರು ಇದ್ದಾರೆ ಅಂತ ಹೇಳ್ತಾರೆ. ಅವ್ರನ್ನ ನೋಡೋಣ ಬನ್ನಿ. ತಾಯಿಯವ್ರು ಯಾವಾಗ್ಲೂ ಹಿಂಗೇನಾ? ಬೆಳಕು ಮತ್ತೆ ಈ ತರ ಬೆಳಕ್ ಬಿದ್ರೆ ಮಾತ್ರ ಬೇಡ ಬೇಡ, ತೊಂದರೆ ಆಗೋದು ಬೇಡ. ಸ್ನೇಹಿತರೆ, 23 ವರ್ಷದಿಂದ ಅನ್ನ ನೀರು ಏನಂದ್ರೆ ಏನು ಸೇವನೆ ಇಲ್ಲ. ಆದ್ರೂ ಈ ಜಯಮ್ನವರಿಗೆ ಗಾಳಿಯಲ್ಲಿ ಒಂದು ವಾಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಈ ಜಯಮ್ನವರಿಗೆ ಒಂದು ಶಕ್ತಿ ಗ್ರಾಮ ದೇವತೆ ಚೌಡೇಶ್ವರಿ ಅಂತ ಹೇಳ್ತಾರೆ. ನೋಡೋಣ ಬನ್ನಿ. ಅವತ್ತಿನ ಹಂಗೆ ಇದೆ ಬೇಡ, ಏನು ಬಂದಿಲ್ಲ. ನೀವು ಇಲ್ಲಿಯವರನ್ನ, ಈ ಗ್ರಾಮದವರು? ನೀವು ಜಯಮ್ನವ್ರನ್ನ ಅವಾಗಿನ ನೋಡ್ತಾ ಇದ್ರಿ, 23 ವರ್ಷದಿಂದ ನೋಡ್ತಾ ಇದ್ರಿ. ನಿಮ್ಮ ಅನುಭವ ಏನು ಸರ್? ಅವಾಗಿಂದ ತುಂಬಾ ಆರೋಗ್ಯಕರವಾಗಿರ್ತಕ್ಕಂಥ ಹೆಣ್ಮಗಳು ಸರ್. ಅವಳು ಮದುವೆ ಆದ ನಂತರ ಆ ಥರ ಆಯ್ತು. ಅವತ್ತಿಂದ ಇವತ್ತು ಸಹ ಒಂದು ಆಹಾರ ಇಲ್ಲ, ನಮ್ಮ ಸಾಧನೆ ಇಲ್ಲ, ನಿಮ್ಮ ಮಾತುಕತೆ ಇಲ್ಲ, ಏನೋ ತಾಯಿ ದೇವ ಶಕ್ತಿ ಅವತ್ತಿಂದ ಇವತ್ತು ಆರೋಗ್ಯ ಬರ್ತಾರೆ ಸರ್. ನೀವು ಅದನ್ನ ನೋಡ್ತಾ ಇದ್ದೀರಿ? ನೋಡ್ತೇವೆ. ಸ್ನೇಹಿತರೆ, ಅಲ್ಲಿರೋ ಜಯಮ್ನವರಿಗೆ ಇಲ್ಲಿರೋ ಒಂದು ಚೌಡೇಶ್ವರಿ ತಾಯಿ ಏನ್ 23 ವರ್ಷ ಅನ್ನ ನೀರಿಲ್ದಂಗೆ ಬಂದಿದ್ದಾರೆ. ಈ ತಾಯಿ ಅವ್ರನ್ನ ನೋಡ್ಕೊಂಡ್ ಬಂದಿದ್ದಾರೆ. ಏಕೆಂದ್ರೆ ಇದು ಚಂದ್ರಾಯಪಟ್ಟಣ ತಾಲೂಕು, ನುಗ್ಗೇಳಿ ಹೋಬಳಿ, ಯಗಡಿಗೆರೆ ಒಂದು ಹಳ್ಳಿ ಗ್ರಾಮ, ಹಾಸನ ಡಿಸ್ಟ್ರಿಕ್ಟ್ ಬರ್ತದೆ. ಈ ತಾಯಿ ಬಂದು ನೋಡ್ಬೋದು. ಎಲ್ಲರಿಗೂ ನಮಸ್ಕಾರ.